ಹೌದತ್ತಿಗೆ ಈಗ ತಾನೇ ಬಂದೆ. ಪರೀಕ್ಷೆ ಮುಗಿದಿತ್ತು, 10 ದಿನ ರಜೆ ತೆಗೆದುಕೊಂಡು ನಿಮ್ಮನ್ನು ನೋಡಿಕೊಂಡು ಹೋಗೋಣಂತ ಬಂದಿದ್ದೆ. ಅಣ್ಣ ಅತ್ತಿಗೆ, ಅಣ್ಣ ಆಕಾಶದಲ್ಲಿ ಕಾಣಿಸುತ್ತಿಲ್ಲವಲ್ಲ, ಹೊಲಕ್ಕೆ ಹೋಗಿದ್ದಾರೆ ಅತ್ತಿಗೆ. ಇಲ್ಲಪ್ಪ, ನಿಮ್ಮ ಅಣ್ಣನವರು ಸ್ವಲ್ಪ ಹುಷಾರಿಲ್ಲ, ಒಳಗಡೆ ಮಲ್ಕೊಂಡಿದ್ರೆ ನಿಮ್ಮ ಅಣ್ಣನ ಹೊಲಕ್ಕೆ ಹೋಗಿದ್ದಾನೆ. ಯಾಕತ್ತಿಗೆ ಈ ವೇಳೆಯಲ್ಲಿ ಅಣ್ಣ ಮಲಗಿದ್ದಾರೆ? ಏಕೆ ಅಣ್ಣನ ಮೈಯಲ್ಲಿ ಹುಷಾರಿಲ್ಲವೇ? ನೋಡಪ್ಪ, ನಿನ್ನೆ ಹೊಲದ ಕಡೆ ಹೋದಾಗ ಕೆರೆ ನೀರು ಕುಡಿದು ಶೀತ ಜ್ವರ ಬಂದಿದೆ, ಅದಕ್ಕೆ ಮಲ್ಕೊಂಡಿದ್ದಾರೆ. ಹಾಗಾದ್ರೆ ಡಾಕ್ಟರ್ ಏನಂದರತ್ತಿಗೆ? ಇಲ್ಲಪ್ಪ, ನಾನು ಎಷ್ಟು ಹೇಳಿದ್ರು ನಿಮ್ಮ ಅಣ್ಣನವರು ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ಹೇಳಿದ್ರು, ಹಾಗೆ ಮಲ್ಕೊಂಡಿದ್ದಾರೆ, ಊಟ ಮಾಡ್ಬೇಕು. ಏನು, ಅಣ್ಣ ಆಸ್ಪತ್ರೆಗೆ ಹೋಗಲ್ಲವೇ? ಏಕತ್ತಿಗೆ ಅಣ್ಣ ಬೇಡವಾದರು ಎಂದರು, ಆಕಾಶನಾದರೂ ಕರೆದುಕೊಂಡು ಹೇಳಬಾರದೆ? ನೋಡಪ್ಪ, ಅವನು ಹೊಲದಿಂದ ಬಂದ ನಂತರ ಕರೆದುಕೊಂಡು ಬಂದು ಹೇಳ್ಬೇಕಂತ ಹೇಳಿದೆ, ಅಷ್ಟರಲ್ಲಿ ಇಲ್ಲಿ ಬಂದೆ. ನಿನ್ನ ಪರೀಕ್ಷೆ ಹೇಗಾಯ್ತಪ್ಪ? ಚೆನ್ನಾಗಿ ಆಗಿದೆ ಅತ್ತಿಗೆ. ಅಣ್ಣನಿಗೆ ಹೀಗೇಕೆ ಆಯ್ತು ಅತ್ತಿಗೆ? ನನಗೂ ಕೂಡ ಅದೆಲ್ಲ ಕೈ ಕಾಲಾಡುತ್ತಿಲ್ಲಪ್ಪ. ಅವನು ಬಂದ ನಂತರ ಡಾಕ್ಟರ್ಗೆ ಹೇಗೆ ಕಳಿಸ್ತೇನೆ. ನಡೆಯಪ್ಪ, ನೀನು ಊಟ ಮಾಡುವಂತೆ. ಆಕಾಶ ಹೊಲದಿಂದ ಯಾವಾಗ ಬರ್ತಾವೆ ಗೊತ್ತಿಲ್ಲ, ನಾನೇ ಡಾಕ್ಟರ್ ಅನ್ನು ಕರೆದುಕೊಂಡು ಬರ್ತೇನೆ. ಬೇಡಪ್ಪ ಬೇಡ, ಆಕಾಶವಾಗಿ ಕರೆದುಕೊಂಡು ಬರ್ತಾರೆ. ಅದಲ್ಲದೆ ನಮ್ಮ ಮನೆಗೆ ಬರೋ ಡಾಕ್ಟರ್ ಮನೆಯನ್ನು ಚೇಂಜ್ ಮಾಡಿದ್ದಾರೆ. ನಡೆಯಪ್ಪ, ದೂರದಿಂದ ಬಂದಿದೆ, ಊಟ ಮಾಡುವಂತೆ. ನಂದೇಶ, ಯಾವಾಗ ಬಂದೆಪ್ಪ? ಈಗ ತಾನೇ ಬಂದನಲ್ಲ, ಮೈಯಲ್ಲಿ ಹುಷಾರಿಲ್ಲವಲ್ಲ ಅಂತಲ್ಲ, ಡಾಕ್ಟರ್ ಹತ್ರ ಹೋಗಿ ಬರೋಣ. ನನಗೇನಾಗಿದೆಯೋ, ಕೆಮ್ಮು ನೆಗಡಿಯಾಗಿ ಸ್ವಲ್ಪ ಮೈ ಬಿಸಿಯಾಗಿದೆ ಅಷ್ಟಕ್ಕೆ. ಡಾಕ್ಟರ್ ಹತ್ರ ಬೇಡಪ್ಪ, ಬೇಡ, ಡಾಕ್ಟರ್ ಹತ್ರ ಹೋಗು. ಅಣ್ಣ, ಈಗ ನೆಗಲೇಟು ಮಾಡಬಾರದು. ಒಂದು ಇಂಜೆಕ್ಷನ್ ಮಾಡಿಸಿಕೊಂಡು ಬಂದರೆ ಎಲ್ಲ ಸರಿ ಹೋಗುತ್ತದೆ, ಬಾರಣ್ಣ. ನಂದೀಶ, ಇರ್ಲಿ ಬಿಡಪ್ಪ. ನಡೆಯಪ್ಪ, ನೀನು ದೂರದಿಂದ ಬಂದಿದ್ದೆ, ಊಟ ಮಾಡುವಂತೆ. ಒಟ್ಟಿಗೆ ಆಕಾಶ ಬರಲಿ, ಒಟ್ಟಿಗೆ ಊಟ ಮಾಡಿ ಬಹಳ ದಿವಸವಾಯ್ತು, ಒಟ್ಟಿಗೆ ಊಟ ಮಾಡೋಣ. ಅವ್ರು ಯಾವಾಗ ಬರ್ತಾನೋ ಏನೋ. ನೀನು ದೂರದ ಪ್ರಯಾಣ ಮಾಡಿ ಸುಸ್ತಾಗಿದೆ, ಮೊದಲು ನೀನು ಊಟ ಮಾಡು. ನಡೆ. ಅಣ್ಣ, ಯಾವಾಗ ಬಂದಣ್ಣ? ಆಕಾಶ, ನಾನು ಬಂದು ಅರ್ಧ ಗಂಟೆ ಆಯ್ತು. ನೀನು ಚೆನ್ನಾಗಿದ್ದೇನಪ್ಪ? ಚೆನ್ನಾಗಿದ್ದೇನಣ್ಣ, ನೀನು ಚೆನ್ನಾಗಿದ್ದೇನಣ್ಣ. ನಿನ್ನ ಪರೀಕ್ಷೆ ಹೇಗಾಯ್ತು ಅಣ್ಣ? ಚೆನ್ನಾಗಿ ಆಗಿದೆಯಪ್ಪ ಪರೀಕ್ಷೆ. ಪಾರ್ವತಿ, ನಡೆಯಿರಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಅಣ್ಣ ಅತ್ತಿಗೆ, ಇದೇ ಸಂತೋಷದಲ್ಲಿ ಒಂದು ಬರಲಿ. ಚಿಕ್ಕಿ 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 ಚುಕ್ಕಿ